ಇವಾಗ ಒಂದು ಮನೆಯಲ್ಲಿ ಲಕ್ಷ್ಮಿ ನಗುತ್ತಾ ಇದ್ರೆ ಒಂದು ಮನೆ ನಕ್ಕಂತೆ, ಒಂದು ಮನೆ ನಗ್ತಾ ಇದ್ರೆ ಒಂದು ಸಮಾಜ ನಕ್ಕಂತೆ, ಒಂದು ಸಮಾಜ ನಕ್ಕಿದ್ರೆ ಇಡೀ ಕರ್ನಾಟಕ ನಕ್ಕಂತೆ ಆಗ್ತದೆ. ಇಡೀ ಕರ್ನಾಟಕ ನಗ್ತಾನೆ ಇದ್ರೆ ಕರ್ನಾಟಕ ಒಂದು ಅಭಿವೃದ್ಧಿ ಪಥದಲ್ಲಿ ಸಾಗ್ತಾನೆ ಹೋಗ್ತದೆ. ನನ್ನ ಹೆಸರು ಸಚಿನ್ ಅಂತ. ನಾನು ಇವಾಗ ಗ್ಯಾರಂಟಿ ಯೋಜನೆಯ ಒಬ್ಬ ಸದಸ್ಯನಾಗಿ ಹೊರಹೊಮ್ಮಿದ್ದೇನೆ. ಮೈನಹಳ್ಳಿ ಗ್ರಾಮದಿಂದ ಮುನ್ನೂರು ತಾಲೂಕಿನ ಒಂದು ಗ್ಯಾರಂಟಿ ಯೋಜನೆ ಅಂತ ಸಮಿತಿ ಮಾಡಿದ್ದಾರೆ. ಸೊ ಅದರಲ್ಲಿ ನಾನು ಒಬ್ಬ ಮೆಂಬರ್. ಇವಾಗ ಈ ಗೌರ್ಮೆಂಟ್ ಸರ್ಕಾರ ಬರೋಕ್ಕಿಂತ ಮುಂಚೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸೌರವರು ಎಲ್ಲ ಮನೆಗಳಿಗೂ ಏನಂತ ಹೇಳಿದ್ರು ಅಂದರೆ, ಪ್ರತಿಯೊಂದು ಮನೆಗೂ 2,000 ರೂಪಾಯಿ ಅನ್ನಭಾಗ್ಯ ಯೋಜನೆ, ಗೃಹಲಕ್ಷ್ಮಿ ಇರಲಿ, ಇದು ಶಕ್ತಿ ಯೋಜನೆ ಇರಲಿ, ಎಲ್ಲದನ್ನು ನಾವು ನಿಮ್ಗೆ ಕೊಡ್ತೇವೆ ಅಂತ ಹೇಳ್ಕೊಂಡು ಒಂದು ಗ್ಯಾರಂಟಿಯನ್ನು ಕೊಟ್ಟಿದ್ದರು. ಸೊ ಈ ಗ್ಯಾರಂಟಿನ ಕೊಡೋಕ್ಕಿಂತ ಮುಂಚೆ ಎಲ್ಲರೂ ಹೇಳಿದರು ಈ ಗ್ಯಾರಂಟಿ ಯಾವತ್ತೂ ಕೂಡ ಫಲಾನುಭವಿಗಳಿಗೆ ಯಾವತ್ತೂ ಕೂಡ ಸಿಗೋದಿಲ್ಲ ಅಂತ ಹೇಳಿದರು. ಸೊ ನಾವೆಲ್ಲ ಮನೆಗೆ ಹೋಗಿ ಪ್ರಚಾರ ಮಾಡಿದ್ವಿ, ಇದು ಸಿಗುತ್ತೆ ಅಂತ ಹೇಳ್ಕೊಂಡು ಎಲ್ಲರಿಗೂ ಪ್ರಚಾರ ಮಾಡಿದ್ವಿ. ಅದೇ ರೀತಿ ಯಾವ ರೀತಿ ನಾವು ಹೇಳಿದ್ವಿ ಜನರಿಗೆ, ಅದೇ ರೀತಿ ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರು ನೆರವೇರಿಕೊಂಡು ಈ ಎಲ್ಲ ಯೋಜನೆಗಳನ್ನು ಜಾರಿಗೆ ತರುವಲ್ಲಿ ಯಶಸ್ವಿಯನ್ನು ಕಂಡಿದ್ರು. ಸೊ ಇದನ್ನು ನಾವು ತುಂಬ ಗರ್ವದಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಲಾಕ್ಡೌನ್ ಆದ ಬಳಿಕ ಎಲ್ಲರಿಗೂ ಉದ್ಯೋಗ ಸೃಷ್ಟಿಯಾಗಲಿಕ್ಕೆ ತಮ್ಮ ಕಡಿಮೆ ಸಂಬಳ ಹಾಗೂ ಉದ್ಯೋಗ ಸೃಷ್ಟಿಯಾಗಲಿಕ್ಕೆ ಉದ್ಯೋಗ ಕಡಿತ ಎಲ್ಲ ಕೂಡ ಅನುಭವವನ್ನು ಪಡ್ಕೊಂಡ್ರು. ಗೋವಾ, ಮಹಾರಾಷ್ಟ್ರ ಹಾಗೂ ಇತರೆ ಬೆಂಗಳೂರು ಕೆಲಸಗಳಲ್ಲಿ ಹೋಗುವಂತೆ ಆಗಿದ್ದರು. ಅಲ್ಲಿಂದ ಕೆಲಸಗಳನ್ನು ಬಿಟ್ಕೊಂಡು ಬಂದ್ಕೊಂಡು ಮನೆಯಲ್ಲಿ ಇರುವಂಥ ಪರಿಸ್ಥಿತಿಗಳಾಯಿತು. ಇವನ್ ಬೇರೆಯವ್ರದ್ದಲ್ಲ, ನಮ್ಮದೇ ಹೇಳ್ತೇನೆ, ನಾವು ಕೂಡ ಆರ್ಥಿಕವಾಗಿ ತುಂಬ ಹಿಂದಿದ್ದೇವೆ. ಬಿಲೋ ಪಾವರ್ಟಿ ಲೈನ್, ಇದನ್ನು ನಾವು ಯಾವಾಗ APL ಆಗ್ತೇವೆ, ಎವರೇಜ್ ಪಾವರ್ಟಿ ಲೈನ್, ಮತ್ತು ಇದರಿಂದ ಯಾವಾಗ ನಾವು ರೀಚ್ ಆಗ್ತೇವೆ. ಸೊ ಇದನ್ನು ಹೇಗೆ ಮಾಡಬೇಕಂದ್ರೆ ಒಂದು ಸರ್ಕಾರದಿಂದ ಮಾತ್ರ ಸಾಧ್ಯ. ಇದು ಒಬ್ಬ CM ಮಾಡುವಂಥ ಒಂದು ಕಾರ್ಯದಿಂದ ಇವ ನೋಡಿ, ನೀವೆಲ್ಲರೂ ಅಂಗನವಾಡಿ ಕಾರ್ಯಕರ್ತರು ಎಷ್ಟು ಶಕ್ತಿಯುತವಾಗಿ ಇಲ್ಲಿ ಬಂದು ಕೂತ್ಕೊಂಡಿದ್ದೀರಿ, ಹಾಗೂ ನಿಮ್ಮ ಹತ್ರ ಎಷ್ಟು ಸ್ಟ್ರೆಂತ್ ಇದೆ ಅಂದರೆ ಪ್ರತಿಯೊಂದು ಏರಿಯಾದಲ್ಲಿ ನೀವು ಕವರ್ ಮಾಡುವಂಥ ಸ್ಟ್ರೆಂತ್ ನಿಮ್ಮ ಹತ್ರ ಇದೆ. ಸೊ ಈ ಸ್ಟ್ರೆಂತನ್ನು ನೀವು ಬಳಸ್ಕೊಂಡು ನೀವು ಏನು ಬೇಕಾದರೂ ಮಾಡ್ಬೋದು ಅಂತ ನಾನು ಅನಿಸ್ತದೆ ನನಗೆ. ಯಾಕಂದರೆ ಈ ಗ್ಯಾರಂಟಿ ಯೋಜನೆ 2,000 ರೂಪಾಯಿ ಕೊಡ್ತಾ ಇದೆಯಲ್ಲ, ಕೇವಲ ಒಂದು 2,000 ರೂಪಾಯಿ ಅಲ್ಲ, ಮತ್ತು ಇದು ಒಂದು ಎಲ್ಲ ಗೌರ್ಮೆಂಟಿಂದ ಬರ್ತದೆ, ಸರ್ಕಾರದಿಂದ ಬರ್ತದೆ, ನಮ್ಮದೇ ದುಡ್ಡು ನಮ್ಗೆ ಬರ್ತದೆ ಅಂತ ಕೆಲವರು ಹೇಳ್ತಾರೆ. ಸೊ ಇವಾಗ ಹೇಳಿಕ್ಕೆ ಇಷ್ಟಪಡೋದೇನೆಂದರೆ, ನಮ್ಮದೇ ದುಡ್ಡು ನಮ್ಗೆ ಬರ್ತದೆ, ಹೌದು ನಿಜ. ಆದರೆ ಬರೆಸುವಂತೆ ಮಾಡುವವರು ಯಾರು? ಬರೆಸುವಂತೆ ಮಾಡುವವರಿಗೂ ನಾವು ಕೈ ಜೋಡಿಸ್ಬೇಕಲ್ಲ. ಶ್ರೀ ಸಿದ್ದರಾಮಯ್ಯ ಇರಲಿ, DK ಶಿವಕುಮಾರ್ ಇರಲಿ, ನಮಗೆ ಈ ಥರ ಯೋಜನೆಯನ್ನು ಕೊಟ್ಟು ಎಲ್ಲ ಬಡವರಿಗೆ ಸ್ವಲ್ಪ ಪಾವರ್ಟಿ ಲೈನಿಂದ ಮೇಲೆ ಏಳಿಸ್ತಾ ಇದ್ದಾರೆ. ಅದು ನಮಗೆ ತುಂಬ ಖುಷಿ. ಸರ್ಕಾರ ಅಂದರೆ ನಾವು, ಸರ್ಕಾರ ಅಂದರೆ ನೀವು, ಜನರಿಂದ ಸರ್ಕಾರ, ಸರ್ಕಾರದಿಂದ ಜನರು ಅಂತ ಎಲ್ಲರಿಗೂ ಕೂಡ ಗೊತ್ತಾಗಬೇಕು. ಇವಾಗ ಎಲ್ಲರೂ ಹೇಳ್ತಾರೆ ದಿವಾಳಿ ಆಗ್ತಾ ಹೋಗ್ತಾ ಇದೆ ಅಂತ ಹೇಳ್ತಾರೆ. ಸರ್ಕಾರ ಯಾವತ್ತೂ ಕೂಡ ದಿವಾಳಿ ಆಗೋದಿಲ್ಲ. ಜನರ ಜೇಬಲ್ಲಿ ದುಡ್ಡು ಹಾಕಿದರೆ ಯಾವ ಸರ್ಕಾರದ್ದು ಕೂಡ ದಿವಾಳಿ ಆಗೋದಿಲ್ಲ ಅಂತ ನಾನು ಇವಾಗ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದರೆ ಜನರ ಹತ್ರ ಯಾವಾಗ ದುಡ್ಡು ಬರ್ತದೆ, ಜನರು ತಮ್ಮ ಆರೋಗ್ಯಕ್ಕೆ, ತಮ್ಮ ಮನೆಗೆ, ಹಾಗೂ ತಮ್ಮ ಮಕ್ಕಳ ಶಿಕ್ಷಣಕ್ಕೆ, ಹಾಗೂ ಊಟಕ್ಕೋಸ್ಕರ, ಬಟ್ಟೆಗೋಸ್ಕರ, ಮನೆ ಖರ್ಚಿಗೋಸ್ಕರ ಬಳಸ್ಕೋತಾರೆ ದುಡ್ಡು, ಹೊರತು ಯಾವ ದುಶ್ಚಟಗಳಿಗೂ ಬಳಸ್ಕೊಳ್ಳೋದಿಲ್ಲ ಅಂತ ಹೇಳಿ ಇಷ್ಟಪಡ್ತೇನೆ. ಈ ಒಂದು ಯೋಜನೆಯನ್ನು ಅನುಸರಿಸಿಕೊಂಡು ನಾನು ಇವಾಗ ಮಾತನಾಡಿದ್ದೇನೆ ತುಂಬ. ಅಂದರೆ ಮತ್ತು ಇವಾಗ ನಮ್ಮ ಮುನ್ನೂರು ತಾಲೂಕಿನಲ್ಲಿ ಏನಿದೆ ಅಂದರೆ 25,000 ಜನರಿಗೂ ಇವಾಗ ಈ ಫಲಾನುಭವಿಗಳಿದ್ದಾವೆ. 25,500 ಏನು ರೇಷನ್ ಕಾರ್ಡ್ಗಳಿದ್ದಾವೆ. ಅವರಲ್ಲಿ ಎಲ್ಲರಿಗೂ ಕೂಡ ಇದು ಅಂದರೆ 97% ಜನರು ಸಿಗ್ತಾ ಇದೆ. ಕೆಲವು ಕಾರಣಾಂತರಗಳಿಂದ IT GST ರಿಟರ್ನ್ ಮಾಡ್ತಾ ಇದ್ದಾರೆ, ಅವರಿಗೂ ಕೂಡ ಇದು ಯೋಜನೆ ತಲುಪ್ತಾ ಇಲ್ಲ. ಅದೇ ರೀತಿ ಕೆಲವರು ಮರಣ ಹೊಂದಿದ್ದಾರೆ, ಅವ್ರಿಗೆ ಕೂಡ ಈ ಯೋಜನೆ ಸಿಗ್ತಾ ಇಲ್ಲ. ಅದರ ಜೊತೆ ಮತ್ತು 2 ಜನ ಏನಿದ್ದಾರೆ ನಿರಾಕರಣೆ ಮಾಡಿದ್ದಾರೆ. ನಮಗಿದು ಯೋಜನೆಯೇ ಬೇಡ ಅಂತ ಅವ್ರು ನಿರಾಕರಣೆಯನ್ನು ಮಾಡ್ಕೊಂಡು ಬಿಡ್ತಾರೆ. ಅದು ಏನು ಮಾಡಲಿಕ್ಕೆ ಬರೋದಿಲ್ಲ. ಬಡವರಿಗೆ ತಲುಪ್ತಾ ಇದೆಯಲ್ಲ, ಅದು ಸಾಕು. ಅರಳಿ ಮರ ನೆಡೋದ್ರ ಉದ್ದೇಶ ಏನಂದರೆ ಎಲ್ರಿಗೂ ನೆರಳು ಕೊಟ್ಟು ಆಯುಷ್ಯ ಕೊಡಲಿ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ತಾಯಿ ಸ್ವರೂಪ ಸಚಿನ್ ಮಣ್ಣಾಕ್ಯಾನ ಸರಿಯಾಗಿಲ್ಲ ಅಂದ್ರೆ ನಿನ್ನ